ಕರ್ನಾಟಕ ರಾಜ್ಯ ರೈತ ಸಂಘ ಪಾಂಡವಪುರ ತಾಲೂಕು ಮತ್ತು ಶ್ರೀರಂಗಪಟ್ಟಣ ತಾಲೂಕು ರೈತ ಸಂಘದ ವತಿಯಿಂದ ಶ್ರೀರಂಗಪಟ್ಟಣ ಜೇವರ್ಗಿ ಹೆದ್ದಾರಿ ತಡೆದು ಬೃಹತ್ ಪ್ರತಿಭಟನೆ ನಡೆಸಿದರು. 2025-26ನೇ ಸಾಲಿನ ಕಬ್ಬಿಗೆ ರಾಜ್ಯ ಸರ್ಕಾರ ಘೋಷಣೆ ಮಾಡಿರುವ 50 ರು ಪ್ರೋತ್ಸಾಹಧನ ನೀಡುವಂತೆ ಹಾಗೂ ಒಣಗುತ್ತಿರುವ ಬೆಳೆಗಳಿಗೆ ಮತ್ತು ಜಾನುವಾರುಗಳಿಗೆ ಕುಡಿಯಲು ಕಾವೇರಿ ಅಚ್ಚುಕಟ್ಟು ಎಲ್ಲ ನಾಲೆಗಳಿಗೆ ಒಂದು ಕಟ್ಟು ನೀರು ಹರಿಸುವಂತೆ ಒತ್ತಾಯಿಸಿ ಪಾಂಡವಪುರ PSSK MRN ಸಕ್ಕರೆ ಕಾರ್ಖಾನೆ ವಿರುದ್ಧ ನೂರಾರು ಸಂಖ್ಯೆಯಲ್ಲಿ ರೈತ ಸಂಘದ ಕಾರ್ಯಕರ್ತರು ರಸ್ತೆ ತಡೆದು ಪ್ರತಿಭಟಿಸಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ AL ಕೆಂಪುಗೌಡ, ಪಾಂಡವಪುರ ತಾಲೂಕು ರೈತ ಸಂಘದ ಅಧ್ಯಕ್ಷ ಎಣ್ಣೆಹೊಳೆಕೊಪ್ಪಲು ಮಂಜುನಾಥ್, ಉಪಾಧ್ಯಕ್ಷರಾದ ರಘು, KT ಗೋವಿಂದೇಗೌಡ, ರೈತ ಸಂಘದ ಮಹಿಳಾ ನಾಯಕಿ ಅರಳಕುಪ್ಪೆ ಶ್ರೀಮತಿ ರೂಪಾ, ಹಿರೇಮರಳಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಶಿವಕುಮಾರ್, ರೈತ ಸಂಘದ ಯುವ ಮುಖಂಡರಾದ ಸಣಬ SK ಪ್ರಸನ್ನ ಕುಮಾರ್, ಹೊಸಕೋಟೆ ಸುರೇಶ್ ಸೇರಿದಂತೆ ರೈತ ಸಂಘದ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ದರು. ರೈತರ ಹೋರಾಟಕ್ಕೆ ಪಾಂಡವಪುರ ಶ್ರೀರಂಗಪಟ್ಟಣ ಕಬ್ಬು ಬೆಳೆಗಾರರ ಹೋರಾಟಕ್ಕೆ MNR ಕಂಪನಿಗೆ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟಕ್ಕೆ ಬೇಕೇ ಬೇಕು. ಕಂಪನಿಯ ಮಾಲೀಕರಿಗೆ ಈ ಒಂದು ವಿಚಾರದಲ್ಲಿ ಹೋರಾಟ ಮಾಡಿಕೊಂಡು ಬರ್ತಾ ಇದೆ. ಇವತ್ತು ಕೂಡ ಶ್ರೀರಂಗಪಟ್ಟಣ ತಾಲೂಕು ರೈತ ಸಂಘ ಮತ್ತು ದಯಮಾಡಿ ಗಾಡಿಗಳ ಇಲ್ಲಿ ನಿಲ್ಲಿಸಿರ್ತಕ್ಕಂಥವ್ರು ಮತ್ತೊಮ್ಮೆ ಎಲ್ಲ ರೈತ ಬಾಂಧವರ ಗಮನಕ್ಕೆ 22ನೇ ತಾರೀಕು ಏನು ಬಿಡುವಿಯಲ್ಲಿ ರೈತರ ಭೂಮಿಯನ್ನ ಕಸಿಯುವಂತ ಕೌನ್ಸೆಟ್ ಮಾಡಿರುವಂತಹ ರಾಜ್ಯ ಸರ್ಕಾರ ಅದರ ವಿರುದ್ಧ ಒಂದು ಪ್ರಚಾರವನ್ನು ನಡೆಸುತ್ತಿದ್ದಾರೆ. ಅವರಿಗೆ ಬೆಂಬಲ ನೀಡುವ ಸಲುವಾಗಿ ನಾವು ಕೂಡ ಪಾಂಡವಪುರ ಮತ್ತು ಶ್ರೀರಂಗಪಟ್ಟಣ ತಾಲೂಕು ರೈತ ಸಂಘದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮಕ್ಕೆ ತೆಗೆದುಕೊಳ್ಳಲು ಹೋಗಬೇಕಾಗಿದ್ದರಿಂದ 22ನೇ ತಾರೀಕು ನಾವೆಲ್ಲರೂ ಕೂಡ ಆ ಹೋರಾಟದಲ್ಲಿ ಪ್ರಯತ್ನ ಮೂಲಕ ಬಿಡುಗಡೆ ಹೋಗಬೇಕು. ಆದ್ದರಿಂದ ನಾವು ಒಂದು ವಾಟ್ಸಾಪ್ ಸಂದೇಶಗಳನ್ನು ತಲುಪಿಸಿದ್ರೆ ದಯಮಾಡಿ ಬರುವಂತವರು ಎಲ್ಲರೂ ಕೂಡ ಆ ಹೋರಾಟಕ್ಕೆ ಬರಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿ ನಾಳೆಯಿಂದ 5 ದಿನಗಳ ಕಾಲ ಮೇಲ್ಕೋಟೆಯ ಸಂಸ್ಕೃತ ವಿಶ್ವವಿದ್ಯಾನಿಲಯದಲ್ಲಿ ರೈತರಿಗೆ ಕಲೆಗಳ ಮೂಲಕ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಲಲಿತ ಕಲಾ ಅಕಾಡೆಮಿಯವರು ಬಹಳ ಅದ್ಭುತವಾದಂಥ ಕಾರ್ಯಕ್ರಮ. ರೈತ ಸಂಘ ಯಾವ ರೀತಿ ಹುಡ್ತು, ಯಾವ್ಯಾವ ಚಳುವಳಿ ಮಾಡ್ತು ಅಂತ ತಮ್ಮ ಚಿತ್ರಕಲೆಯ ಮೂಲಕ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ತಾವೆಲ್ಲರೂ ಕೂಡ ಭಾಗಿಯಾಗಬೇಕು ಅಂತ ಈ ಮೂಲಕ